29ಕ್ಕೆ ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದೊಡ್ಡ ಮನೆ ಕುಡಿ ಮತ್ತೊಂದು ಎಂಟ್ರಿ ಕೊಡ್ತಾ ಇದೆ. ಸೊ ಈಗಾಗಲೇ ಎಲ್ಲ ದೊಡ್ಡ ಮನೆ ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಯುವ ಅವರಿಗೆ ಮತ್ತು ಯುವ ಸಿನಿಮಾ ಟೀಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನನಗಿಂತ ಹೆಚ್ಚಾಗಿ ಎಲ್ಲ ಅಭಿಮಾನಿಗಳು ಹೇಳ್ಬೇಕು, ಅಭಿಮಾನಿ ದೇವರುಗಳು ಕೊಡಬೇಕು. ಯಾಕಂದ್ರೆ ನಾವೆಲ್ಲ ಬಂದಿದ್ದು ಅಭಿಮಾನಿ ದೇವ್ರುಗಳು. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಲಿಲ್ಲ. ನಾವು ಬರಬೇಕಾದ್ರೆ ಅಣ್ಣೋರ್ ಮಗ ಅಂತ ಟ್ಯಾಗ್ ಇತ್ತು, ಶಿವ್ ರಾಜ್ಕುಮಾರ್ ಇತ್ತು. ರಾಜ್ಕುಮಾರ್ ಪಕ್ಕದಲ್ಲಿ ಒಂದು ಸ್ಟ್ರಾಂಗ್ ಒಂದು ಪವರ್ ಇತ್ತು. ಸೊ ಆ ಪವರ್ ಜೊತೆಲಿ ಬಂದವರು ನಾವು, ಆ ರಾಜ್ಕುಮಾರ್ನ ಒಂದು ಟ್ಯಾಗ್ ಲೈನ್ಲಿ ಬಂದವರು. ಬಟ್ ಬಂದಾದ್ಮೇಲೆ ಅಭಿಮಾನಿ ದೇವ್ರುಗಳಿದೆಯಲ್ಲ, ಅವ್ರು ತೋರಿಸೋ ಪ್ರೀತಿನೇ ಬೇರೆ. ಯಾಕಂದ್ರೆ ಒಂದು ಸತಿ ಅವ್ರು ಅಕ್ಸೆಪ್ಟ್ ಮಾಡಿಬಿಟ್ರೆ ಅದನ್ನು ತಡಿಯೋಕ್ಕೆ ಯಾರ ಕೈಲೂ ಆಗಲ್ಲ. ಅದು ನಡೀತಾ ಇರುತ್ತೆ. ಅದು ಅದಾಗೆ ಆಗಬೇಕು. ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅಕ್ಸೆಪ್ಟ್ ಮಾಡ್ತಾ ಹೋಗಬೇಕು. ಆಶೀರ್ವಾದ ಗುರುಗೆ ಇರಬೇಕು, ಇವನಿಗೆ ಮೇಲೆ ಇರಬೇಕು ಅಂತ ನಾನು ಐ ಥಿಂಕ್ ಎಲ್ಲ ಅಭಿಮಾನಿ ದೇವರುಗಳು ಕೇಳ್ಕೊತೀನಿ. 100% ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ನ ಭಾಳ ಜೋಪಾನವಾಗಿ, ಭಾಳ ಸಿನ್ಸಿಯರಾಗಿ, ಆಡಂಬರ ನಾವೆಲ್ಲ ಬರ್ಬೇಕಾದ್ರೆ ಆಡಂಬರ ಬರಲಿಲ್ಲ. ನಾವು ಬಂದಿದ್ದು ಭಾಳ ಲೋ ಪ್ರೊಫೈಲ್ ಬಂದು. ಇವು ಅಪ್ಪುನೇ ತಗೊಳ್ಳಿ, ಅಪ್ಪುನ ಅಂದರೆ ಸೂಪರ್ ಸ್ಟಾರ್. ನಾವು ಬರೋಕ್ಕೂ ಮುಂಚೆ ಅವ್ನು ಚಿಕ್ಕ ವಯಸ್ಸಲ್ಲಿಂದ ನ್ಯಾಷನಲ್ ಅವಾರ್ಡ್ ತಗೊಂಡು ಎಲ್ಲ ಇವತ್ತು ಅಪ್ಪು ಇಷ್ಟು ಲೆವೆಲ್ ಹೋಗ್ಬೇಕಂದ್ರೆ ಯಾತಕ್ಕಂದರೆ ಅವ್ನು ಚಿಕ್ಕ ವಯಸ್ಸಿಂದ ಅಪ್ಪುನ ಸಿನಿಮಾದಲ್ಲಿ ನೋಡಿ 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 ಅಯ್ಯೋ ಇದು ನಮ್ಮ ಮನೆ ಹುಡುಗ, ಇದು ನಮ್ಮ ಮನೆ ಹುಡುಗ ಅಂತ ಮನೆ ಹುಡುಗನ ಥರ ಆಗ್ಬಿಟ್ರು. ಸೊ ಅದಾದಮೇಲೆ ಅಪ್ಪು ಫಸ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಅಪ್ಪು ಈ ಥರ ಸಬ್ಜೆಕ್ಟ್ ಅಂತ ಅಯ್ಯೋ ಶಿವಣ್ಣ ನಾನು ಮಾಡಲ್ಲ ಅಂದರೆ ಇಲ್ಲಿ ಹೆಂಗೆ ಅಂದ್ಬಿಟ್ರೆ ಅಪ್ಪು ಹೆಂಗೆ ನೀನು ಮಾಡಬೇಕು ನೀನು. ಯಾಕಂದರೆ ನಾವು ಅಪ್ಪುನ ಸಿನಿಮಾದಲ್ಲಿ ಅಲ್ಲದೆ ಅವನ್ನ ಡೈಲಿ ನಾವು ಅವ್ನ ಎಕ್ಸಸೈಸ್ ಮಾಡ್ತಿದ್ದು ನೋಡಿದೆ, ಇವ್ನು ಯಾಕೆ ಸೂಪರ್ ಸ್ಟಾರ್ ಆಗಲ್ಲ ಅಂತ ನಮ್ಗೆ ಯಾವಾಗ ಗೊತ್ತಿತ್ತು. ಅದಾದಮೇಲೆ ಅಪ್ಪು ಸಿನಿಮಾ ಸಬ್ಜೆಕ್ಟ್ ಕೇಳಿದಾಗ ಪುರಿ ಜಗನ್ನಾಥವ್ರಿಗೆ ಹೇಳಿ ಇದು ಅಪ್ಪುಗೆ ಮಾಡಿ ಸರ್, ಇದು ಈ ಸಬ್ಜೆಕ್ಟ್ ಅಪ್ಪುಗೆ ಚಂದ ಅಂತ ಹೇಳ್ಬಿಟ್ಟು ವರ್ಧಣ್ಣವ್ರ ಅಪ್ಪಾಜಿ ಕೇಳಿ ಅಪ್ಪುನ ಟೈಟಲ್ ಕೊಟ್ಟಿದ್ದು ನಾನೇನು. ಅಪ್ಪು ಇದಕ್ಕೆ ಅಪ್ಪು ಅಂತ ಹೇಳಿ ಅವ್ರು ಇಡಿಯೇಟ್ ಅಂತ ಹೇಳ್ಬೇಕಂತಿದ್ರು. ಬೇಡ, ಫಸ್ಟ್ ಸಿನಿಮಾಗೆ ಬೇಡ ಸರ್, ಇದು ಅಪ್ಪು ತುಂಬ ಪಾಪ್ಯುಲರ್. ಹೆಂಗೆ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಆ ಮಗುನ ಅಪ್ಪು ಅಪ್ಪು ಅಂತ ಕರೆದ ಅಭ್ಯಾಸ, ಅಪ್ಪು ಅಂತ ಹೇಳಿ. ಅದಾದಮೇಲೆ ನಮ್ಮನೆ ಪಕ್ಕದಲ್ಲೇ ಎಡಿಟಿಂಗ್ ನಡೀತಾ ಇತ್ತು. ಆ ಎಡಿಟಿಂಗ್ ಮೇಲೆ ಫೈಟ್ ನೋಡ್ಬೇಕಾದ್ರೆ ನಾನು ಹೇಳಿದೆ ಇವನಿಗೆ ಸಾಧಾರಣ ಸ್ಟಾರ್ ಇಲ್ಲ, ಪವರ್ ಸ್ಟಾರ್ ಅಂತ. ಆ ಪವರ್ ಸ್ಟಾರ್ ಅಂತ ಮೊದಲು ಕರೆದಿದ್ದೆ ನಾನು ಆಡಿಯೋ ಫಂಕ್ಷನ್ಲಿ, ಇನ್ನೂ ಜ್ಞಾಪಕ ಇದೆ. ಸೊ ಅದು ಆ ಮನಸ್ಸಿಗೆ ಗೊತ್ತು, ಅಪ್ಪು ಮನಸ್ಸಿಗೆ ಗೊತ್ತು, ನನ್ನ ಮನಸ್ಸಿಗೆ ಗೊತ್ತು. ಐ ಥಿಂಕ್ ಅದು ಸಾಕು ನನಗೆ.